ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇವತ್ತು ಸಾಕಷ್ಟು ವಿಚಾರಗಳು ಚರ್ಚೆಗೆ ಬರ್ತಾ ಇದೆ. 2016ರಲ್ಲಿ ಅಂತ ಕಾಣಿಸ್ತದೆ, ಏನು ಸಮೀಕ್ಷೆ ಪ್ರಾರಂಭ ಆಗಿದೆ. 15-16 ಸಮೀಕ್ಷೆ ಪ್ರಾರಂಭ ಆಗಿ ಸುಮಾರು ದಿನಗಳ ಕಾಲ ಇಡೀ ರಾಜ್ಯದಲ್ಲಿ ಸಾಕಷ್ಟು ಜನ ಸರ್ಕಾರಿ ನೌಕರರು ಮನೆ ಮನೆಗೆ ಹೋಗಿ ಭೇಟಿ ಮಾಡಿ ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ಅದರಲ್ಲಿ ಕೆಲವರು ಮಾಹಿತಿಯನ್ನ ಕೊಟ್ಟಿದ್ದಾರೆ, ಇನ್ನು ಕೆಲವರು ಮಾಹಿತಿಯನ್ನ ಕೊಟ್ಟಿಲ್ಲ. ಸೊ ಇದು ಜನಜಾಗೃತಿಯನ್ನ ಮೂಡಿಸಬೇಕಾಗಿತ್ತು. ಕೆಲವು ಜಾತಿಗಳು, ಕೆಲವು ಸಮಾಜದ ಬಗ್ಗೆ ಕಳಕಳಿ ಇರ್ತಕ್ಕಂಥವರು, ಕೆಲವರು ಅವತ್ತಿನ ಕಾಲದಲ್ಲೇನೆ ಪೇಪರ್ ನೋಟಿಫಿಕೇಶನ್ ಕೊಟ್ಟಿರೋದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಿಮಗೆ ನೆನಪಿಸ್ತೀನಿ. ಏನಂತ, ನಮ್ಮ ಹೆಸರನ್ನ ಹಿಂಗ್ ಬರ್ಕೊಳ್ಳಿ, ನಿಮ್ಮ ಜಾತಿ ಇಂಥದ್ದು ಅಂತ ಹೇಳ್ಕೊಳ್ಳಿ, ನಿಮ್ಮ ಸಬ್ಸೆಕ್ಟರ್ನ ಈ ರೀತಿ ಮಾಡ್ಕೊಳ್ಳಿ ಅಂತೇಳಿ ಪತ್ರಿಕಾಗೋಷ್ಠಿಗಳನ್ನ ಕರೆದು ಪಾಂಪ್ಲೆಟ್ಗಳನ್ನ ಮಾಡಿರುವಂಥದ್ದು ಕೂಡ ನಾವು ನೋಡಿದ್ದೇವೆ. ಆದರೆ ಎಲ್ಲೋ ಒಂದು ಕಡೆ ವರದಿ ತಯಾರಾಗಿ ಸುಮಾರು 10 ವರ್ಷ ಆಗಿರೋದ್ರಿಂದ ಸಾಕಷ್ಟು ಗೊಂದಲಗಳಿದೆ. ಆ ಗೊಂದಲಗಳಲ್ಲಿ ಇವತ್ತು ಸುಮಾರು 1,34,00,000 ಏನೋ ಮನೆಗಳಿಗೆ, ಕುಟುಂಬಗಳಿಗೆ ನಾವು ಸರ್ವೆ ಮಾಡಿದ್ದೀವಿ ಅಂತಕ್ಕಂಥ ವರದಿಯನ್ನ ತಿಳಿಸಿದ್ದಾರೆ. ಅವತ್ತಿನ ಸಮೀಕ್ಷೆ ಆರ್ಥಿಕ ಸಮೀಕ್ಷೆ ಆಗಿತ್ತು, ಶೈಕ್ಷಣಿಕ ಸಮೀಕ್ಷೆ ಆಗಿತ್ತು. ಯಾವ ಆಧಾರ ಇಟ್ಕೊಂಡು ಮಾಡಿದ್ರು ಅಂತ ಹೇಳಿದ್ರೆ, ಯಾರು ಗ್ರಾಜ್ಯುಯೇಟ್ಸ್ ಆಗಿದ್ದಾರೆ ಅವರ ಮನೆಗಳಲ್ಲಿ, ಕುಟುಂಬದಲ್ಲಿ ಅದನ್ನ ಮುಖ್ಯವಾಹಿನಿಗೆ ತರುವಂತ ಪ್ರಯತ್ನ, ಆರ್ಥಿಕವಾಗಿ ಸಬಲರಾಗಿರ್ತಕ್ಕಂಥವ್ರು, ಉದ್ಯೋಗಗಳಲ್ಲಿರ್ತಕ್ಕಂಥವ್ರು, ಆಸ್ತಿ ಅವರ ಕೃಷಿ ಚಟುವಟಿಕೆ, ಹೀಗೆ ಅನೇಕ ಮಾನದಂಡಗಳನ್ನು ಮಾಡಿದ್ದಾರೆ. ಸ್ವಂತ ಮನೆ, ಈ ರೀತಿಯಾಗಿ ಸರ್ವೆ ಮಾಡಿರುವಂಥ ಸಂದರ್ಭದಲ್ಲಿ ಇವತ್ತು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಜನರಿಗೆ ಈ ಅಂಕಿಅಂಶಗಳನ್ನು ಹೊರಹಾಕದ ಮೇಲೆ ಬರೀ ಜಾತಿ ಚರ್ಚೆಗಾಗ್ತಾ ಇದೆಯೇ ಹೊರತು ಯಾರು ಎಷ್ಟು ಆರ್ಥಿಕವಾಗಿ ಸದೃಢರಾಗಿದ್ದಾರೆ, ಯಾರು ಎಷ್ಟು ಶೈಕ್ಷಣಿಕವಾಗಿ ಮುಂದೆ ಬಂದಿದ್ದಾರೆ, ಯಾರು ಎಷ್ಟು ಸ್ವಂತ ಕಾಲ ಮೇಲೆ ನಿಂತಿದ್ದಾರೆ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಬೆಳವಣಿಗೆ ಆಗಿರ್ತಕ್ಕಂಥ ಸಮುದಾಯಗಳು ಯಾವ್ಯಾವುದು, ಅದರಲ್ಲಿ ಯಾರ್ಯಾರು ಕೆಳಮಟ್ಟದಲ್ಲಿ, ಆರ್ಥಿಕವಾಗಿ ಕೆಳಮಟ್ಟದಲ್ಲಿದ್ದಾರೆ. ಈಗ ಬ್ರಾಹ್ಮಣರಲ್ಲೂ ಕೂಡ ಆರ್ಥಿಕವಾಗಿ ಕೆಳಗಡೆ ಇದ್ದಾರೆ. ವೀರಶೈವ ಲಿಂಗಾಯತರಲ್ಲಿ ಅವರಲ್ಲೂ ಕೂಡ ಸಾಕಷ್ಟು ಜನ ಆರ್ಥಿಕವಾಗಿ ಹಿಂದೆ ಉಳಿದಿರ್ತಕ್ಕಂಥವ್ರು ಇದ್ದಾರೆ. ಒಕ್ಕಲಿಗರಲ್ಲೂ ಕೂಡ ಸಾಕಷ್ಟು ಜನ ಜಮೀನಿಲ್ಲದೆ ಕೂಲಿ ಮಾಡಿ ಜೀವನ ಮಾಡ್ತಕ್ಕಂಥವ್ರು ಇದ್ದಾರೆ. ಇವರೆಲ್ಲ ಮುಂದುವರೆದಿದ್ದಾರೆ ಅಂತ ಅರ್ಥ ಅಲ್ಲ. ಇವತ್ತು ಗೊಲ್ಲರು ಎಷ್ಟಿಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ, ಮೊದಲಿಂದನೂ ಕೂಡ ಅವ್ರ ಬಗ್ಗೆ ಏನು ಸಂಪೂರ್ಣವಾದಂತ ವರದಿ ಇಲ್ಲ. ಬೆಸ್ತರು, ಇಲ್ಲಿ ನಾವು ಬೆಸ್ತರು ಅಂತ ಕರಿತೀವಿ, ಉತ್ತರ ಕರ್ನಾಟಕದಲ್ಲಿ ಅವ್ರನ್ನ ಮಗುವೀರರು ಅಂತ ಹೇಳಿ ಕೋಸ್ಟಲ್ ಬೆಲ್ಟ್ ಅಲ್ಲಿ ಕರೀತಾರೆ. ಉತ್ತರ ಕರ್ನಾಟಕದಲ್ಲಿ ಅವರನ್ನ ಗಂಗಾ ಮತಸ್ಥರು ಬೇರೆ. ಗಂಗಾ ಮತಸ್ಥರು ನಾವೆಲ್ಲ ಈ ಕಡೆ ಭಾಗದಲ್ಲಿ ನಾವು ಗಂಗಾ ಮತಸ್ಥರು ಅಂತ ಕರೆಯೋದು. ಅಂಬಿಗರು ಬೇರೆ, ಉತ್ತರ ಕರ್ನಾಟಕದಲ್ಲಿ ಕೋಲಿ ಸಮಾಜ. ಸೊ ಅವರು ಕೂಡ ಎಸ್ಟಿಗೆ ಬಹಳಷ್ಟು ದಿನಗಳಿಂದ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅವರ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಚರ್ಚೆ ಆಗಿಲ್ಲ.
ಸೊ ಈಗ ಸಾಕಷ್ಟು ಆರ್ಥಿಕ ಮತ್ತು ಸಾಮಾಜಿಕವಾದಂಥ ಚರ್ಚೆಗಳು ಕಾಂತರಾಜ್ ವರದಿ ಇರ್ಬೋದು, ಜಯಪ್ರಕಾಶ್ ಹೆಗಡೆ ಅವರು ಸಲ್ಲಿಕೆ ಮಾಡಿರ್ತಕ್ಕಂಥದ್ದಿರ್ಬೋದು, ಮಂತ್ರಿಗಳ ಹತ್ರ ಇದೆ ಹೊರತು ಸಾರ್ವಜನಿಕ ವಲಯದಲ್ಲಿಲ್ಲ. ಕೆಲವು ಮಾಧ್ಯಮಗಳು ಅರ್ಧ ದಿನ ಒಂದೊಂದು ಪೇಜು ಸ್ಯಾಂಪಲ್ ಕೊಟ್ಟು ನೋಡ್ತಾ ಇದ್ದಾರೆ. ಆ ಸ್ಯಾಂಪಲ್ಗಳು ಏನಾಗ್ತಾ ಇದೆ ಅಂದ್ರೆ ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಕಾಂಗ್ರೆಸ್ ಪಕ್ಷ ಮೊದಲಿಂದನೂ ಕೂಡ ಶೋಷಿತರ ಪರವಾಗಿದೆ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ದೀನದಲಿತರು, ಹಿಂದುಳಿದ ವರ್ಗದ ಪರವಾಗಿ, ರೈತರ ಪರವಾಗಿ ಕೆಲಸ ಮಾಡಿಕೊಂಡು ಧ್ವನಿಯನ್ನ ಎತ್ಕೊಂಡು ಸ್ವತಂತ್ರ ಪೂರ್ವದಿಂದ ಸ್ವತಂತ್ರದ ನಂತರದ ದಿನಗಳಲ್ಲೂ ಕೂಡ ನೆಹರೂರವರ ಕಾಲದಿಂದ ಹಿಡಿದು ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಲದವರೆಗೂ ಕೂಡ ಅದೇ ಒಂದು ಪರಿಪಾಠವನ್ನ ಹಮ್ಮಿಕೊಂಡು ಬಂದಿದೆ. ಅದರಿಂದ ಹಿಂದೆ ಸರಿತಕ್ಕಂಥ ಪ್ರಶ್ನೆ ಇಲ್ಲ.